ತೌಬಾ ತೌಬಾ ಎಂದು ಕುಣಿದು ಕುಪ್ಪಳಿಸಿದ ಚಂದನ್ ಶೆಟ್ಟಿ. हुस्न तेरा तौबा 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 तौबा, हुस्न तेरा तौबा 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 तौबा. ಹೌದು ಸ್ನೇಹಿತರೆ, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿಗೆ ಇತ್ತೀಚೆಗಷ್ಟೇ ಡೈವರ್ಸ್ ಆಗಿತ್ತು. ಅಂದರೆ ವಿಚ್ಛೇದನವನ್ನ ಪಡೆದುಕೊಂಡಿದ್ರು ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ. ನಿಮ್ಮೆಲ್ರಿಗೂ ಈ ಒಂದು ವಿಚಾರ ಗೊತ್ತೇ ಇದೆ. ನಿವೇದಿತಾ ಗೌಡ ಅವರಿಗೆ ರೀಲ್ಸ್ ಮಾಡುವುದು ದಿನನಿತ್ಯದ ಅಭ್ಯಾಸವಾಗಿತ್ತು. ಆದರೆ ಚಂದನ್ ಶೆಟ್ಟಿಗೆ ಅದು ಹವ್ಯಾಸವಾಗಿತ್ತು. ಇದಕ್ಕೆ ಸಾಕ್ಷಿ ಎಂಬುವಂತೆ ನಿವೇದಿತಾ ಗೌಡ ಜೊತೆ ಇದ್ದಾಗ ಅಪರೂಪಕ್ಕೆ ಚಂದನ್ ಶೆಟ್ಟಿ ಅವರು ಒಂದೊಂದು ರೀಲ್ಸ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ಆದರೆ ಈಗ ಚಂದನ್ ಶೆಟ್ಟಿ ಬದುಕು ಬದಲಾಗಿದೆ. ಕಳೆದ 2 ತಿಂಗಳಿನಿಂದ ಚಂದನ್ ಶೆಟ್ಟಿ ಸಿನಿಮಾ ಕೆಲಸದಲ್ಲಿ ಮುಳುಗಿ ಹೋಗಿದ್ದಾರೆ. ನಾಯಕನಾಗಿ ಅದೃಷ್ಟ ಪರೀಕ್ಷೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಈ 2 ತಿಂಗಳಿನಲ್ಲಿ ಚಂದನ್ ತಮ್ಮ ಅಭಿಮಾನಿಗಳ ಜೊತೆ ನಿತ್ಯ ಸಂಪರ್ಕದಲ್ಲಿಯೂ ಇದ್ದಾರೆ. ಇದಕ್ಕಿಂತಲೂ ತುಸು ಹೆಚ್ಚು ಸಕ್ರಿಯವಾಗಿದ್ದಾರೆ. ರೀಲ್ಸ್ ಮಾಡುವ ಹವ್ಯಾಸವನ್ನು ಕೂಡ ಬೆಳೆಸಿಕೊಂಡಿದ್ದಾರೆ. ಹೌದು, ಇದು ಹವ್ಯಾಸವೋ ಅಥವಾ ಸಹವಾಸ ದೋಷವೋ ಗೊತ್ತಿಲ್ಲ. ಆದರೆ ನಿವೇದಿತಾ ಗೌಡ ಅವರ ಪ್ರಭಾವಳಿಯಿಂದ ರೀಲ್ಸ್ ಪ್ರಪಂಚಕ್ಕೆ ಧುಮುಕಿದ್ದ ಚಂದನ್ ಸದ್ಯಕ್ಕೆ ಹಿಂದಿಯ ಬ್ರ್ಯಾಂಡ್ ನ್ಯೂಸ್ ಚಿತ್ರದ ಚಾಟ್ ಬಾಸ್ಟರ್ ಹಾಡು ತೌಬಾ ತೌಬಾ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. हुस्न तेरा तौबा 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 तौबा, हुस्न तेरा तौबा 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 तौबा. ಹಾಕಿದ್ದಾರೆ. ಸದ್ಯಕ್ಕೆ ಚಂದನ್ ಶೆಟ್ಟಿ ಅವರ ಈ ಹೆಜ್ಜೆಗೆ ಅನೇಕರು ಮನಸೋತಿದ್ದಾರೆ. ನೀವು ಹೀಗೆ ನಗ್ನಗ್ತಾ ಯಾವಾಗಲೂ ಚೆನ್ನಾಗಿರಿ ಎಂದು ನೆಟ್ಟಿಗರು ಹೇಳಿದ್ದಾರೆ. ಅಣ್ಣನ ಹೊಸ ಅಧ್ಯಾಯ ಶುರು ಎಂದು ಕೂಡ ಕೆಲವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा तौबा तौबा.